ಮಹೇಶ್ ಶೆಟ್ಟಿ ತಿಮರೌಡಿ ಗ್ಯಾಂಗ್ನಿಂದ ಪವರ್ ಟಿವಿ ಮುಖ್ಯಸ್ಥರಿಗೆ ಕೊಲೆ ಬೆದರಿಕೆ ಹಾಕಿರುವಂತಹ ವಿಚಾರ. ಇನ್ನು ಕಮ್ಯುನಿಸ್ಟರನ್ನ ಕರೆಸಿ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದೆ ಆ ಗ್ಯಾಂಗ್. ತಿಮರೌಡಿ ಗ್ಯಾಂಗ್ನಿಂದ ಪವರ್ ಟಿವಿ ಮುಖ್ಯಸ್ಥರಿಗೆ ಬೆದರಿಕೆ ಹಾಕಿರುವಂಥದ್ದು. ಕಮ್ಯುನಿಸ್ಟರನ್ನ ಕರೆಸಿ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದೆ ಆ ಗ್ಯಾಂಗ್. ತಿಮ್ಮ ಗ್ಯಾಂಗ್ನ ಕಮ್ಯುನಿಸ್ಟ್ ಸದಸ್ಯೆ ರಾಧಿಕಾಳಿಂದ ಕೊಲೆ ಬೆದರಿಕೆ ಬೆನ್ನಲ್ಲೇ ಮಂಡ್ಯ ಎಸ್ಪಿಗೆ ಈಗ ದೂರು ಕೂಡ ದಾಖಲಾಗಿದೆ. ಇನ್ನು ಬಿಜೆಪಿ ಮುಖಂಡರಿಂದ ತಿಮರೋಡಿ ಆ್ಯಂಡ್ ಗ್ಯಾಂಗ್ ವಿರುದ್ಧ ಈಗ ದೂರು ದಾಖಲಾಗಿದೆ. ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರ್, ಸಮೀರ್ ವಿರುದ್ಧ, ಈ ಮೂವರ ವಿರುದ್ಧನೂ ಕೂಡ ಈಗ ದೂರು ದಾಖಲಾಗಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರೋರ ವಿರುದ್ಧ ಈಗ ದೂರು ದಾಖಲಾಗಿದೆ. ಬಿಜೆಪಿ ಒಂದು ಕಡೆ ಈಗ ದೂರು ಕೊಟ್ಟಿದೆ. ಅಪಪ್ರಚಾರ ಮಾಡ್ತಾ ಇರೋರ ವಿರುದ್ಧ ಈಗ ಕ್ರಮ ಕೈಗೊಳ್ಳಿ ಅಂತ ಈಗ ಬಿಜೆಪಿಯವರು ಮನವಿ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದವರ ಬಗ್ಗೆ ಪವರ್ ಟಿವಿ ವರದಿ ಮಾಡ್ತಾನೆ ಇದೆ, ಸುದೀರ್ಘವಾದಂಥ ವರದಿ ಮಾಡ್ತಾ ಇದೆ. ಶ್ರೀ ಕ್ಷೇತ್ರದ ಬಗ್ಗೆ ಷಡ್ಯಂತ್ರ ಮಾಡ್ತಾ ಇದ್ದವರ ಬಗ್ಗೆ ಪವರ್ ಟಿವಿ ವಿಸ್ತೃತ ವರದಿಯನ್ನು ಮಾಡ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಬಿಜೆಪಿ ನಿಯೋಗದವರು ಮಂಡ್ಯ ಎಸ್ಪಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ನೋಡಿ, ಏನು ಧಮಕಿ ಹಾಕಿದ್ಲಲ್ಲ ಆ ರಾಧಿಕಾ ಎಂಬ ಮಹಿಳೆಯನ್ನು ಧಮಕಿ ಹಾಕಿದ್ಲಲ್ಲ, ಆ ಆಕೆಯನ್ನು ಒಂದ್ಸಲ ನೋಡ್ಕೊಂಬಿಡಿ. ಈ ಗಿರೀಶ್ ಮಟ್ಟಣ್ಣನವರ್ ಈ ಗ್ಯಾಂಗಲ್ಲಿ ಈಕೆ ಕೂಡ ಗುರುತಿಸ್ಕೊಂಡಿದ್ದಾಳೆ. ನನ್ನ ಕೈಯಲ್ಲೇ ಆಗುತ್ತೆ. ಸಂರಕ್ಷಣೆ ಸಭೆ ಇದೆ ಅಲ್ಲ, ಗಿಳಿಯರ್ ಮತ್ತು ರಾಕೇಶ್ ಶೆಟ್ಟಿ ಕಾರ್ಕಳದ ಊರಿನವರು, ಒಬ್ಬ ಕುಂದಾಪುರದವನು, ಇವನು ನನ್ನ ಹೆಸರೆಲ್ಲ ಹೇಳಿದಾನಂತೆ. ಇನ್ನು ಕಾಸರಗೋಡಿನ ಕಮ್ಯುನಿಸ್ಟ್ ಕೊಲೆ ಮಾಡ್ತೀನಿ ಅಂತ. ಅದು ನಾನು ವೀಟು ಸೂರ್ಯನಿಗೆ ಹೇಳಿದೆ. ಅದನ್ನೇ ಹಿಡ್ಕೊಂಡಿದ್ದಾರೆ ಅವರು. ಕೊಲೆ ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೆ ದೇವರು ನನಗೆ ಅದು ಮಾಡಿಸ್ಬೇಕು ಅಂತ ಬಂದರೆ, ನನ್ನ ಕೈಯಿಂದ ಆಗಬೇಕು ಅಂತ ಇದ್ರೆ, ನಿಮಗೆ ನನ್ನ ಮರಣ ನನ್ನ ಕೈಯಲ್ಲೇ ಆಗುತ್ತೆ. ಕೊಲೆ ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೆ ದೇವರು ನನಗೆ ಅದು ಮಾಡಿಸ್ಬೇಕು ಅಂತ ಬಂದರೆ, ನನ್ನ ಕೈಯಿಂದ ಆಗಬೇಕು ಅಂತ ಇದ್ರೆ, ನಿಮಗೆ ನನ್ನ ಮರಣ ನನ್ನ ಕೈಯಲ್ಲೇ ಆಗುತ್ತೆ. ಸಂರಕ್ಷಣೆ ಸಭೆ ಇದೆ ಅಲ್ಲ, ಗಿಳಿಯರ್ ಮತ್ತು ರಾಕೇಶ್ ಶೆಟ್ಟಿ ಕಾರ್ಕಳದ ಊರಿನವರು, ಒಬ್ಬ ಕುಂದಾಪುರದವನು, ಇವನು ನನ್ನ ಹೆಸರೆಲ್ಲ ಹೇಳಿದಾನಂತೆ. ಇನ್ನು ಕಾಸರಗೋಡಿನ ಕಮ್ಯುನಿಸ್ಟ್ ಕೊಲೆ ಮಾಡ್ತೀನಿ ಅಂತ. ಧರ್ಮಸ್ಥಳದ ವಿಚಾರವಾಗಿ ಕುಮಾರಿ ಸೌಜನ್ಯ ಹೆಸರಿನಲ್ಲಿ ಹಿಂದೂ ಧರ್ಮದ ಅವೇಂಡ ಮಾಡೋಂಥ ಷಡ್ಯಂತ್ರ ವ್ಯವಸ್ಥಿತ ಪಿತೂರಿ ಇವತ್ತು ನಡೀತಾ ಇದೆ. ಡಿಸ್ಮ್ಯಾಂಟ್ಲಿಂಗ್ ಆಫ್ ಗ್ಲೋಬಲ್ ಹಿಂದುತ್ವ ಅನ್ನೋ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣವನ್ನು ಸಾಕಷ್ಟು ಒಂದು 1500ರಿಂದ 2000 ಯೂಟ್ಯೂಬರ್ಗಳಿಗೆ ಕೊಡೋದ್ರ ಮುಖಾಂತರ ಧರ್ಮಸ್ಥಳದ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ಪಿತೂರಿ ನಡೆಸುವಂಥ ಷಡ್ಯಂತ್ರ ಮಾಡುವಂಥ ಹುನ್ನಾರವನ್ನು ಇವತ್ತು ಎಡಪಂಥೀಯ ಸಂಘಟನೆಗಳು ಮಾಡ್ತಾ ಇದ್ದಾವೆ. ಇವತ್ತು ತಮಿಳುನಾಡಿನ MP ಆದಂಥ ಸೆಂಥಿಲ್ ಕುಮಾರ್ ಅವರ ಹೆಸರು ಕೇಳಿ ಬಂದಿದೆ. ಮತ್ತು ಗಿರೀಶ್ ಮಟ್ಟಣ್ಣನವರು ಸಾರ್ವಜನಿಕವಾಗಿ ಒಂದು ಬಹಿರಂಗವಾಗಿ ಒಂದು ಹೇಳಿಕೆ ಕೊಡ್ತಾರೆ. ಧರ್ಮಸ್ಥಳದಲ್ಲಿ ಮದುವೆ ಆಗುವಂಥ ಹೆಣ್ಣುಮಕ್ಕಳುಗಳು ಮೊದಲ ರಾತ್ರಿ ಅಲ್ಲಿ ಆಯೋಜಕರ ಜೊತೆಯಲ್ಲಿ ಕಳಿಬೇಕು ಅನ್ನೋ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಏನು ಲಕ್ಷಾಂತರ ಹೆಣ್ಣುಮಕ್ಕಳುಗಳು ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದಾರೆ, ಇವತ್ತು ಆನಂದವಾಗಿ ಸಂಸಾರ ಮಾಡ್ತಾ ಇದ್ದಾರೆ, ಆ ಸ್ವಾಮಿಯ ಆರಾಧಕರಾಗಿದ್ದಾರೆ. ಅವರಿಗೆಲ್ರಿಗೂ ಕೂಡ ಅವರು ಶೀಲವನ್ನು ಶಂಕಿಸುವಂಥ ಅವ್ರಿಗೆ ಅಪಮಾನ ಮಾಡುವಂಥ ವ್ಯವಸ್ಥಿತ ಒಂದು ಹೇಳಿಕೆಯನ್ನು, ವಿವಾದಾತ್ಮಕ ಹೇಳಿಕೆಯನ್ನು ಗಿರೀಶ್ ಮಟ್ಟಣ್ಣನವರು ಕೊಟ್ಟಿದ್ದಾರೆ. ಮತ್ತು ಏನು ಮಹಿಳಾ ಸಂರಕ್ಷಣೆ ಸಭೆ ಇದೆ ಅಲ್ಲ, ಗಿಳಿಯರ್ ಮತ್ತು ರಾಕೇಶ್ ಶೆಟ್ಟಿ ಕಾರ್ಕಳದ ಊರಿನವರು, ಒಬ್ಬ ಕುಂದಾಪುರದವನು, ಇವನು ನನ್ನ ಹೆಸರೆಲ್ಲ ಹೇಳಿದಾನಂತೆ. ಇನ್ನು ಕಾಸರಗೋಡಿನ ಕಮ್ಯುನಿಸ್ಟ್ ಕೊಲೆ ಮಾಡ್ತೀನಿ ಅಂತ. ಅದು ನಾನು ವೀಟು ಸೂರ್ಯನಿಗೆ ಹೇಳಿದೆ. ಅದನ್ನೇ ಹಿಡ್ಕೊಂಡಿದ್ದಾರೆ ಅವರು. ಕೊಲೆ ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೆ ದೇವರು ನನಗೆ ಅದು ಮಾಡಿಸ್ಬೇಕು ಅಂತ ಬಂದರೆ, ನನ್ನ ಕೈಯಿಂದ ಆಗಬೇಕು ಅಂತ ಇದ್ರೆ, ನಿಮಗೆ ನನ್ನ ಮರಣ ನನ್ನ ಕೈಯಲ್ಲೇ ಆಗುತ್ತೆ. ಕೊಲೆ ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೆ ದೇವರು ನನಗೆ ಅದು ಮಾಡಿಸ್ಬೇಕು ಅಂತ ಬಂದರೆ, ನನ್ನ ಕೈಯಿಂದ ಆಗಬೇಕು ಅಂತ ಇದ್ರೆ, ನಿಮಗೆ ನನ್ನ ಮರಣ ನನ್ನ ಕೈಯಲ್ಲೇ ಆಗುತ್ತೆ. ಸಂರಕ್ಷಣೆ ಸಭೆ ಇದೆ ಅಲ್ಲ, ಗಿಳಿಯರ್ ಮತ್ತು ರಾಕೇಶ್ ಶೆಟ್ಟಿ ಕಾರ್ಕಳದ ಊರಿನವರು, ಒಬ್ಬ ಕುಂದಾಪುರದವನು, ಇವನು ನನ್ನ ಹೆಸರೆಲ್ಲ ಹೇಳಿದಾನಂತೆ. ಇನ್ನು ಕಾಸರಗೋಡಿನ ಕಮ್ಯುನಿಸ್ಟ್ ಕೊಲೆ ಮಾಡ್ತೀನಿ ಅಂತ. ಅದು ನಾನು ವೀಟು ಸೂರ್ಯನಿಗೆ ಹೇಳಿದೆ. ಅದನ್ನೇ ಹಿಡ್ಕೊಂಡಿದ್ದಾರೆ ಅವರು. ಕೊಲೆ ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೆ ದೇವರು ನನಗೆ ಅದು ಮಾಡಿಸ್ಬೇಕು ಅಂತ ಬಂದರೆ, ನನ್ನ ಕೈಯಿಂದ ಆಗಬೇಕು ಅಂತ ಇದ್ರೆ, ನಿಮಗೆ ನನ್ನ ಮರಣ ನನ್ನ ಕೈಯಲ್ಲೇ ಆಗುತ್ತೆ. ಕೊಲೆ ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೆ ದೇವರು ನನಗೆ ಅದು ಮಾಡಿಸ್ಬೇಕು ಅಂತ ಬಂದರೆ, ನನ್ನ ಕೈಯಿಂದ ಆಗಬೇಕು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ರಾಘವೇಂದ್ರ, ಧರ್ಮಸ್ಥಳದ ಒಂದು ಬುರುಡೆ ಪ್ರಕರಣ ದಿನದಿಂದ ದಿನಕ್ಕೆ ಅದೊಂಥರ ರಂಗೇರ್ತಾ ಇದೆ. ಮತ್ತೊಂದು ಕಡೆ ಈ ಷಡ್ಯಂತ್ರ ಏನು ಮಾಡಿದಾರಲ್ಲ, ಅವರ ಮುಖವಾಡ ಡೇ ಬೈ ಡೇ ಕಳಚಿ ಹೋಗ್ತಾ ಇದೆ. ಈಗ ಪವರ್ ಟಿವಿ ಮುಖ್ಯಸ್ಥರಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ಒಂದು ವಿಚಾರ ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರಾಘು. ಸಚಿನ್, ಪ್ರಮುಖವಾಗಿ ಏನೋ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರ್ತಕ್ಕಂತಹ ಚರ್ಚೆಗಳ ವಿಚಾರದಲ್ಲಿ ಈಗ ಪವರ್ ಟಿವಿಯ ಮುಖ್ಯಸ್ಥರಾಗಿರ್ತಕ್ಕಂಥ ರಾಕೇಶ್ ಶೆಟ್ಟಿ ಅವರು ಮತ್ತೆ ಪವರ್ ಟಿವಿ ತಂಡ ಧರ್ಮಸ್ಥಳದ ಏನು ವಿರುದ್ಧ ಆಗಿರ್ತಕ್ಕಂತಹ ಬಗ್ಗೆ ವರದಿಗಳನ್ನ ನಿರಂತರವಾಗಿ ಪ್ರಸಾರವನ್ನ ಮಾಡ್ತಾ ಇದೆ. ಈ ಒಂದು ಧರ್ಮಕ್ಷೇತ್ರವನ್ನ ಹಾಳು ಮಾಡುವ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ದುಷ್ಟಶಕ್ತಿಗಳು ಕಾಣದ ಕೈಗಳ ಜೊತೆ ಸೇರ್ಕೊಂಡು ಕೆಲವೊಂದಿಷ್ಟು ಪ್ರಚಾರವನ್ನ ಧರ್ಮಸ್ಥಳದ ವಿರುದ್ಧ ಮಾಡ್ತಾ ಇದ್ದಾರೆ ಅಂತಲೂ ಸಹ ಒಂದು ಆರೋಪವನ್ನ ಮಾಡ್ತಾ ಇರ್ತಕ್ಕಂಥ ಸಂಬಂಧಪಟ್ಟಂತೆ ನಿರಂತರ ವರದಿಯನ್ನ
ಪವರ್ ಟಿವಿ ಪ್ರಸಾರ ಮಾಡ್ತಾ ಇತ್ತು. ಇದೀಗ ಏನೋ ಪವರ್ ಟಿವಿಯ ಮುಖ್ಯಸ್ಥರಾಗಿರ್ತಕ್ಕಂತಹ ರಾಕೇಶ್ ಶೆಟ್ಟಿ ಮತ್ತೆ ವಸಂತ್ ಗಿಳಿಯಾರು ಹಾಗೆ ಇನ್ನೊಬ್ಬರು ಸೇರಿದಂತೆ ಒಟ್ಟು 3 ಕೊಲೆ ಬೆದರಿಕೆಯನ್ನು ಹಾಕಿದ್ರು. ಆ ಕೊಲೆ ಬೆದರಿಕೆಯಲ್ಲಿ ಪ್ರಮುಖವಾಗಿ ಕೇರಳದ ಕಮ್ಯುನಿಸ್ಟ್ ಮುಖಾಂತರ ನಿಮ್ಮನ್ನ ಕೊಲೆ ಮಾಡುತ್ತೀವಿ ಅಂತ ಹೇಳ್ಬಿಟ್ಟು ನೇರವಾಗಿ ವಿಡಿಯೋ ಅಪ್ಲೋಡ್ ಮಾಡುವ ಮುಖಾಂತರ ಮಂಡ್ಯದ ರಾಧಿಕಾ ಅನ್ನೋ ಮಹಿಳೆ ಇದೀಗ ಈ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥ. ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಕೆಲವೊಂದಿಷ್ಟು ಏನು ಧರ್ಮಸ್ಥಳದ ಭಕ್ತರುಗಳು ಅಂತ ಏನ್ ಕರೆಸ್ಕೊಂಡಿದ್ದಾರೆ ಅವರು ಇದೀಗ ಮಂಡ್ಯದ SP-ಗೆ ಒಂದು ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಈ ವಿಡಿಯೋ ಮತ್ತೆ ಕೆಲವೊಂದಿಷ್ಟು ಕಾಣದ ಕೈಗಳಿದೆ, ಆ ಕೈಗಳ ವಿರುದ್ಧ ತಕ್ಷಣ ಕ್ರಮವನ್ನ ಕೈಗೊಳ್ಬೇಕು. ಜೊತೆಗೆ ಕೇರಳದ ಕಮಿಷನರ್ ಏನು ಪವರ್ ಟಿವಿಯ ಮುಖ್ಯಸ್ಥರಾಗಿದ್ದಂತ ರಾಕೇಶ್ ಶೆಟ್ಟಿ ಮತ್ತೆ ವಸಂತ್ ಗಿಳಿ ಅವರನ್ನ ಮರ್ಡರ್ ಮಾಡೋಕೆ ಬಹಿರಂಗವಾಗಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಕೂಡಲೇ ಅವರನ್ನ ಬಂಧನ ಮಾಡಬೇಕು ಸಹ ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ಸಚಿನ್. ರಾಘವೇಂದ್ರ, ಆಲ್ರೆಡಿ ಈಗ ಓಕೆ, ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇನ್ನು ಕಮ್ಯುನಿಸ್ಟ್ ಸದಸ್ಯೆಯಾಗಿ ಗುರುತಿಸಿಕೊಂಡಿರುವಂತಹ ರಾಧಿಕಾ ಈ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಬನ್ನಿ ನೋಡ್ಕೊಬರೋಣ. ಏನು ಕಮ್ಯುನಿಸ್ಟ್ ಅಂತ ಹೇಳಬೇಕಾಗುತ್ತೆ. ನನಗೆ 1 ನಿಮಿಷದ ಕೆಲಸ ಕಾಸರಗೋಡಿಂದ ಕೇರಳದಿಂದ ಕಮ್ಯುನಿಸ್ಟರನ್ನು ಒಂದು ಪಡೆಗಳನ್ನು ತರೋದು ಎಲ್ಲ, ಆದರೆ ಇಲ್ಲಿ ಒಂದು 10 ಕೊಲೆಗಳಾಗುತ್ತೆ. ಅದಕ್ಕೆ ನಾನು ಸದ್ಯಕ್ಕೆ ಬೇಡ ಅಂತಿದ್ದೀನಿ. ಯಾಕಂದ್ರೆ ನನಗೆ ಎಲ್ಲ ಪೊಲಿಟಿಕಲ್ ಜನರದ್ದು ಗೊತ್ತಿದೆ. ನಾನೊಂದು 100 ಜನರನ್ನ ಕೇರಳದ ಕಮ್ಯುನಿಸ್ಟರನ್ನು ಇಲ್ಲಿ ಒಟ್ಟು ಮಾಡಿದೆ. ಈ ದೀಪಕ್ ಶೆಟ್ಟಿನೂ ಇರಲ್ಲ, ಈ ರಾಕೇಶ್ ಶೆಟ್ಟಿನೂ ಇರಲ್ಲ, ಈ ವಸಂತ ಗಿಳಿಯಾರನೂ ಇರಲ್ಲ, ಮತ್ತೆ ಇನ್ನೊಬ್ಬ ಯಾರು V2 ಸೂರ್ಯ, ಇವರಿಷ್ಟು ಇರಲ್ಲ. ಆಯ್ತಾ? ಕತ್ತ ಕೊಲೆ ಮಾಡಿ ಹೋಗ್ತಾರೆ ಅವರು. ಯಾಕಂದ್ರೆ ಕೇರಳದಲ್ಲಿ ನಿಮ್ಗೆ ಹೋರಾಡೋ ಸ್ಟೈಲ್ ಗೊತ್ತು, ರಕ್ತಕ್ಕೆ ರಕ್ತ ಅಷ್ಟೇ ಕಮ್ಯುನಿಸ್ಟರದು. ಇನ್ನು ರಾಕೇಶ್ ಶೆಟ್ಟಿಗೂ ಹೇಳಿದೆ ನಾನು, ನೀನು ನಿನ್ನೆ ಮಾಡಿದ ಪ್ರೋಗ್ರಾಮ್ ನಮ್ಮ ಊರಲ್ಲಿ ಮಾಡು, ಕಾರ್ಕಳದಲ್ಲಿ. ನಿನ್ನ ಸಂರಕ್ಷಣೆ ಸಭೆ ಇದೆ ಅಲ್ಲ, ಗಿಳಿಯಾರ್ ಮತ್ತು ರಾಕೇಶ್ ಶೆಟ್ಟಿ ಕಾರ್ಕಳದ ಊರಿನವರು, ಒಬ್ಬ ಕುಂದಾಪುರದವನು, ಇವನು ನನ್ನ ಹೆಸರೆಲ್ಲ ಹೇಳಿದಾನಂತೆ, ಇನ್ನು ಕಾಸರಗೋಡಿನ ಕಮ್ಯುನಿಸ್ಟ್ ಕೊಲೆ ಮಾಡ್ತೀನಿ ಅಂತ. ಅದು ನಾನು V2 ಸೂರ್ಯನಿಗೆ ಹೇಳಿದೆ. ಅದನ್ನೇ ಹಿಡ್ಕೊಂಡಿದ್ದಾರೆ ಅವರು. ಕೊಲೆ ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೆ ದೇವರು ನನಗೆ ಅದು ಮಾಡಿಸ್ಬೇಕು ಅಂತ ಬಂದರೆ, ನನ್ನ ಕೈಯಿಂದ ಆಗಬೇಕು ಅಂತ ಇದ್ರೆ, ನಿಮಗೆ ನನ್ನ ಮರಣ ನನ್ನ ಕೈಯಲ್ಲೇ ಆಗುತ್ತೆ. ಕೆಲವರಿಗೇನು ಕಮ್ಯುನಿಸ್ಟ್ ಅಂತ ಹೇಳಬೇಕಾಗುತ್ತೆ. ನನಗೆ 1 ನಿಮಿಷದ ಕೆಲಸ ಕಾಸರಗೋಡಿಂದ ಕೇರಳದಿಂದ ಕಮ್ಯುನಿಸ್ಟರನ್ನು ಒಂದು ಪಡೆಗಳನ್ನು ತರೋದು ಎಲ್ಲ, ಆದರೆ ಇಲ್ಲಿ ಒಂದು 10 ಕೊಲೆಗಳಾಗುತ್ತೆ. ಅದಕ್ಕೆ ನಾನು ಸದ್ಯಕ್ಕೆ ಬೇಡ ಅಂತಿದ್ದೀನಿ. ಯಾಕಂದ್ರೆ ನನಗೆ ಎಲ್ಲ ಪೊಲಿಟಿಕಲ್ ಜನರದ್ದು ಗೊತ್ತಿದೆ. ನಾನೊಂದು 100 ಜನರನ್ನ ಕೇರಳದ ಕಮ್ಯುನಿಸ್ಟರನ್ನು ಇಲ್ಲಿ ಒಟ್ಟು ಮಾಡಿದೆ. ಈ ದೀಪಕ್ ಶೆಟ್ಟಿನೂ ಇರಲ್ಲ, ಈ ರಾಕೇಶ್ ಶೆಟ್ಟಿನೂ ಇರಲ್ಲ, ಈ ವಸಂತ ಗಿಳಿಯಾರನೂ ಇರಲ್ಲ, ಮತ್ತೆ ಇನ್ನೊಬ್ಬ ಯಾರು V2 ಸೂರ್ಯ, ಇವರಿಷ್ಟು ಇರಲ್ಲ. ಆಯ್ತಾ? ಕತ್ತ ಕೊಲೆ ಮಾಡಿ ಹೋಗ್ತಾರೆ ಅವರು. ಯಾಕಂದ್ರೆ ಕೇರಳದಲ್ಲಿ ನಿಮ್ಗೆ ಹೋರಾಡೋ ಸ್ಟೈಲ್ ಗೊತ್ತು, ರಕ್ತಕ್ಕೆ ರಕ್ತ ಅಷ್ಟೇ ಕಮ್ಯುನಿಸ್ಟರದು. ಇನ್ನು ರಾಕೇಶ್ ಶೆಟ್ಟಿಗೂ ಹೇಳಿದೆ ನಾನು, ನೀನು ನಿನ್ನೆ ಮಾಡಿದ ಪ್ರೋಗ್ರಾಮ್ ನಮ್ಮ ಊರಲ್ಲಿ ಮಾಡು, ಕಾರ್ಕಳದಲ್ಲಿ. ನಿನ್ನ ಸಂರಕ್ಷಣೆ ಸಭೆ ಇದೆ ಅಲ್ಲ, ಗಿಳಿಯಾರ್ ಮತ್ತು ರಾಕೇಶ್ ಶೆಟ್ಟಿ ಕಾರ್ಕಳದ ಊರಿನವರು, ಒಬ್ಬ ಕುಂದಾಪುರದವನು, ಇವನು ನನ್ನ ಹೆಸರೆಲ್ಲ ಹೇಳಿದಾನಂತೆ, ಇನ್ನು ಕಾಸರಗೋಡಿನ ಕಮ್ಯುನಿಸ್ಟ್ ಕೊಲೆ ಮಾಡ್ತೀನಿ ಅಂತ. ಅದು ನಾನು V2 ಸೂರ್ಯನಿಗೆ ಹೇಳಿದೆ. ಅದನ್ನೇ ಹಿಡ್ಕೊಂಡಿದ್ದಾರೆ ಅವರು. ಕೊಲೆ ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೆ ದೇವರು ನನಗೆ ಅದು ಮಾಡಿಸ್ಬೇಕು ಅಂತ ಬಂದರೆ, ನನ್ನ ಕೈಯಿಂದ ಆಗಬೇಕು ಅಂತ ಇದ್ರೆ, ನಿಮಗೆ ನನ್ನ ಮರಣ ನನ್ನ ಕೈಯಲ್ಲೇ ಆಗುತ್ತೆ. ಕೆಲವರಿಗೇನು ಕಮ್ಯುನಿಸ್ಟ್ ಅಂತ ಹೇಳಬೇಕಾಗುತ್ತೆ. ನನಗೆ 1 ನಿಮಿಷದ ಕೆಲಸ ಕಾಸರಗೋಡಿಂದ ಕೇರಳದಿಂದ ಕಮ್ಯುನಿಸ್ಟರನ್ನು ಒಂದು ಪಡೆಗಳನ್ನು ತರೋದು ಎಲ್ಲ, ಆದರೆ ಇಲ್ಲಿ ಒಂದು 10 ಕೊಲೆಗಳಾಗುತ್ತೆ. ಅದಕ್ಕೆ ನಾನು ಸದ್ಯಕ್ಕೆ ಬೇಡ ಅಂತಿದ್ದೀನಿ. ಯಾಕಂದ್ರೆ ನನಗೆ ಎಲ್ಲ ಪೊಲಿಟಿಕಲ್ ಜನರದ್ದು ಗೊತ್ತಿದೆ. ನಾನೊಂದು 100 ಜನರನ್ನ ಕೇರಳದ ಕಮ್ಯುನಿಸ್ಟರನ್ನು ಇಲ್ಲಿ ಒಟ್ಟು ಮಾಡಿದೆ. ಈ ದೀಪಕ್ ಶೆಟ್ಟಿನೂ ಇರಲ್ಲ, ಈ ರಾಕೇಶ್ ಶೆಟ್ಟಿನೂ ಇರಲ್ಲ, ಈ ವಸಂತ ಗಿಳಿಯಾರನೂ ಇರಲ್ಲ, ಮತ್ತೆ ಇನ್ನೊಬ್ಬ ಯಾರು V2 ಸೂರ್ಯ, ಇವರಿಷ್ಟು ಇರಲ್ಲ. ಆಯ್ತಾ? ಕತ್ತ ಕೊಲೆ ಮಾಡಿ ಹೋಗ್ತಾರೆ ಅವರು. ಯಾಕಂದ್ರೆ ಕೇರಳದಲ್ಲಿ ನಿಮ್ಗೆ ಹೋರಾಡೋ ಸ್ಟೈಲ್ ಗೊತ್ತು, ರಕ್ತಕ್ಕೆ ರಕ್ತ ಅಷ್ಟೇ ಕಮ್ಯುನಿಸ್ಟರದು. ಇನ್ನು ರಾಕೇಶ್ ಶೆಟ್ಟಿಗೂ ಹೇಳಿದೆ ನಾನು, ನೀನು ನಿನ್ನೆ ಮಾಡಿದ ಪ್ರೋಗ್ರಾಮ್ ನಮ್ಮ ಊರಲ್ಲಿ ಮಾಡು, ಕಾರ್ಕಳದಲ್ಲಿ. ನಿನ್ನ ಸಂರಕ್ಷಣೆ ಸಭೆ ಇದೆ ಅಲ್ಲ, ಗಿಳಿಯಾರ್ ಮತ್ತು ರಾಕೇಶ್ ಶೆಟ್ಟಿ ಕಾರ್ಕಳ